ಅವಳು ಮಿನಿಸ್ಟ್ರು, ನಾನೊಬ್ಬ ಟೀಚರ್. ಚಾಲೆಂಜ್ ಮಾಡಿ ತಿರುಗಿ ಇಲ್ಲಿಗೆ ಬಂದೆ. ಇವಾಗ ಸಿದ್ದರಾಮಯ್ಯ ನಮ್ಮ ಹತ್ರ ಇದ್ದ, ಅವನು ಜಿಲ್ಲಾಧ್ಯಕ್ಷ 2 ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷ ಮಾಡಿದ್ದ. ಇವಾಗ ಇದ್ದಾನೇನ್ರಿ? ರಾಜಕೀಯ ಇದು. ಚೇರ್ಪೇರ್ ಆಗ್ತಾನೆ. ರೈತರಿಗೆಲ್ಲ ನೀರು ಕೊಟ್ಟಿದ್ದಾರೆ. ಡಾಕ್ಟ್ರು ಒಳ್ಳೆ ಬೆಳೆಗಳು ಬೆಳೀತಾ ಇದ್ದಾರೆ. ಹೂ ಮಾರ್ಕೆಟು ಒಳ್ಳೆ ರೇಟು ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಇಂಡಸ್ಟ್ರಿ ತರಬೇಕು. ನಮ್ಮೊಂದು ಸಂಸದರಾಗಿದ್ದಾನೆ. ಇಂಡಸ್ಟ್ರಿ ತರಬಹುದು. ಈ ಕ್ಷೇತ್ರಕ್ಕೆ, ಬಾಗೇಪಲ್ಲಿ ಕ್ಷೇತ್ರಕ್ಕೆ ಆರೋಗ್ಯವಾಗಿರೋದಕ್ಕೆ ಫುಡ್ಡು ನಾನು ಸಾಮಾನ್ಯವಾಗಿ ಜಾಸ್ತಿ ತಗೊಳ್ಳೋಕೆ ಹೋಗಲ್ಲ. ಲಿಮಿಟ್ಟು ಪ್ರೋಟೀನ್ ಫ್ರೂಟ್ ತಗೊಳ್ತೀನಿ. ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ ಮುದ್ದೆ ತಿಂತೀನಿ. ಇಷ್ಟು ನಂದು ಆರೋಗ್ಯ ಆಹಾರ. ಆಮೇಲೆ ನಾನು ರಾಜಕೀಯಕ್ಕೆ ಬಂದ ಮೇಲೆ ಇವು ಬರ್ತ್ಡೇಗಳು ಅವು ಇವು ಮಾಡೋದು. ಅದಕ್ಕೆ ಮೊದಲು ನನಗೆ ಬರ್ತ್ಡೇಗಳು ಮಾಡ್ತಾಯಿರಲಿಲ್ಲ. ನನಗೆ ಮದುವೆ ಆದಮೇಲೆ ಬರ್ತ್ಡೇ ಶುರು ಮಾಡೋದು, ನಮ್ಮ ಮಿಸ್ಸಸ್ ಬಂದಮೇಲೆ. ಅದಕ್ಕೆ ಮೊದಲು ನಾವು ಏನು ಮಾಡ್ತಾಯಿರಲಿಲ್ಲ. ಈ ನಡುವೆ ಎಲ್ಲನೂ ನಮ್ಮ ಶ್ರೇಯಸ್ಸಿಗಳು, ಅಭಿಮಾನಿಗಳು, ನಾವು ಬೇಕಾಗಿರೋರು ವಿಜೃಂಭಣೆಯಿಂದ ಮಾಡ್ತಾರೆ. ಈ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಅದರಿಂದ ನಾನು 94ರಿಂದ ಈಚೆಗೆ ರಾಜಕೀಯಕ್ಕೆ ಪ್ರವೇಶ ಮಾಡಿದೆ. ಅದಕ್ಕೆ ಮೊದಲು ಟೀಚರ್ 30 ವರ್ಷ ಸರ್ವಿಸ್ ಮಾಡಿದ್ದೀನಿ. 31 ವರ್ಷ ಮಾಡಿದ್ದೀನಿ. ರಿಟೈರ್ಡ್ ಆಗಿ 30 ವರ್ಷ ಆಗಿದೆ. 28 ವರ್ಷಕ್ಕೆ ನಾನು ಜಾಯಿನ್ ಆಗಿದ್ದೀನಿ. ಈ ರೀತಿಯಾಗಿ 90 ವರ್ಷ ನನಗೆ ಇವಾಗ. ನಮ್ಮ ರಾಜಕಾರಣದ 50 ವರ್ಷ ಆಗಿದೆ ಅಂತ. ಹೌದು, ರಾಜಕೀಯಕ್ಕೆ ಬಂದು 94ರಲ್ಲಿ ನಾನು ಬಂದಿದ್ದು. ಅದಕ್ಕೆ ಮುಂಚೆನೂ ರಾಜಕೀಯ ಹಳ್ಳಿಗಳಲ್ಲಿ ಓಪನಿ ಮಟ್ಟದಲ್ಲಿ ಮಾಡ್ತಾಯಿದ್ದೆ ನಾನು. ರಾಜಕೀಯ ಮೇಷ್ಟ್ರಾಗಿದ್ದರೂ ಮಾಡ್ತಾಯಿದ್ದೆ. ಹೌದು, ರೇಣುಕಮ್ಮನ ಒಂದ್ಸಲಿ ಟ್ರಾನ್ಸ್ಫರ್ ಮಾಡ್ತೀನಿ. ಯಾಕೆಂದರೆ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಕೇರೆ ಮಾಡಲಿಲ್ಲ, ಅವಳು ಮಿನಿಸ್ಟ್ರು, ನಾನೊಬ್ಬ ಟೀಚರ್. ಚಾಲೆಂಜ್ ಮಾಡಿ ತಿರುಗಿ ಇಲ್ಲಿಗೆ ಬಂದೆ. ಹಾಗೆ ನಾನು ಮೊದಲಿಂದ ಹಂಗೆ ಒಂದು ಹಠ ನನಗೆ. ಯಾವುದೇ ಕೆಲಸ ಮಾಡಿದ್ರು ಒಂದು ಹಠದಿಂದ ಮಾಡ್ತೀನಿ. ಸುಮಾರಾಗಿ ಹಾವು ಅನ್ನೋದು ಬಿಟ್ಬಿಡೋದು ಅವೆಲ್ಲ ಮಾಡೋಕ್ಕೆ ಹೋಗೋಲ್ಲ. ಒಬ್ಬರಿಗೆ ಯಾರಿಗಾದ್ರೂ ಮಾತು ಕೊಟ್ಟಿದ್ದೀನಿ, ಆ ಮಾತಿನ ಪ್ರಕಾರ ನಡೀತೀನಿ. ರಾಜಕೀಯ ಏಳು ಬೀಳುಗಳು ಹೆಂಗಿದ್ದು ಅಣ್ಣ? ಬಿಟ್ಟರೆ ಅದೆಲ್ಲ ಕಾಮನ್ ರಾಜಕೀಯದಲ್ಲಿ. ಇವಾಗ ಸಿದ್ದರಾಮಯ್ಯ ನಮ್ಮ ಹತ್ರ ಇದ್ದ, ಅವನು ಜಿಲ್ಲಾಧ್ಯಕ್ಷ 2 ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷ ಮಾಡಿದ್ದ. ಇವಾಗ ಇದ್ದಾನೇನ್ರಿ? ರಾಜಕೀಯ ಇದು. ಚೇರ್ಪೇರ್ ಆಗ್ತಾನೆ ಇರ್ತೈತೆ. ಅದರಿಂದ ನಾವು ಅದನ್ನೆಲ್ಲ ಇಟ್ಕೊಳಕ್ಕಾಗಲ್ಲ. ಸ್ನೇಹ, ವಿಶ್ವಾಸ, ಪ್ರೀತಿ ನಮ್ಮದು ಅಂತಕ್ಕಂಥದ್ದು ಭಾವನೆ ಇರಬೇಕು ಮನುಷ್ಯನಿಗೆ. ಅಷ್ಟೇ ಬೇಕಾಗಿರೋದು. ಸರ್, ಪ್ರತಿ ವರ್ಷ ಅನಾಥಾಶ್ರಮದಲ್ಲಿ ಊಟ ಆಗ್ತದೆ. ಹೌದು, ಊಟ ಹಾಕ್ತೀವಿ. ಇವತ್ತು ಊಟ ಹಾಕ್ತೀವಿ. ನೀವು ಏನು ಮೆಸೇಜ್ ಕೊಡ್ತೀರಿ ಯುವ ಜನತೆಗೆ? ಏನು ತಂದೆ ತಾಯಿನ ಹೊರಗಡೆ ನೋಡ್ರಿ, ಯುವ ಜನತೆ ಇವಾಗ ರೈತರಿಗೆಲ್ಲ ನೀರು ಕೊಟ್ಟಿದ್ದಾರೆ. ಡಾಕ್ಟ್ರು ಒಳ್ಳೆ ಬೆಳೆಗಳು ಬೆಳೀತಾ ಇದ್ದಾರೆ. ಹೂ ಮಾರ್ಕೆಟು ಒಳ್ಳೆ ರೇಟು ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಇಂಡಸ್ಟ್ರಿ ತರಬೇಕು. ನಮ್ಮೊಂದು ಸಂಸದರಾಗಿದ್ದಾನೆ. ಇಂಡಸ್ಟ್ರಿ ತರಬಹುದು. ಈ ಕ್ಷೇತ್ರಕ್ಕೆ, ಬಾಗೇಪಲ್ಲಿ ಕ್ಷೇತ್ರಕ್ಕೆ, ಈ ಎರಡಕ್ಕೂ ಹಿಂದುಳಿದಿರ್ತಕ್ಕಂಥ ಪ್ರದೇಶಗಳು. ಅದರಿಂದ ನಾವು ಅವರ ಇಂಡಸ್ಟ್ರಿ ತಂದೆ ಅನೇಕ ಹುಡುಗರಿಗೆ ಕೆಲಸ ಕೊಡ್ಬೋದು. ಆ ಕೆಲಸ ಕೊಟ್ಟ ಮೇಲೆ ಒಳ್ಳೆಯದಾಗುತ್ತೆ ಹುಡುಗರಿಗೆ, ಯುವಕರಿಗೆ. ನಾನು ಹಂಗೆ ನನ್ನ ಸ್ಟೂಡೆಂಟ್ಸ್ ಇವತ್ತು ಇಂಜಿನಿಯರ್ಸು, ಡಾಕ್ಟ್ರಸ್ಸು ಆಗಿದ್ದಾರೆ. ಅವರೆಲ್ಲ ರಿಟೈರ್ಡ್ ಆಗಿದ್ದಾರೆ, ಆರಾಮಾಗಿದ್ದಾರೆ. ಹಂಗೆ ಯಾವುದೋ ಒಂದು ಕಸುಬನ್ನು ಮಾಡಬೇಕು ಮನುಷ್ಯನು. ಬರೀ ಗ್ಯಾರಂಟಿಗಳಿಂದ ಏನೂ ಪ್ರಯೋಜನ ಇಲ್ಲ. ಸರ್, ವೃದ್ಧ ತಂದೆ ತಾಯಿಯನ್ನು ನೋಡ್ಕೋಬೇಕಾಗಿರೋ ಕರ್ತವ್ಯ. ತಂದೆ ವೃದ್ಧರನ್ನ ನೋಡ್ಬೇಕಾಗಿರೋದು ನಾನು ಮಗನ ಕೇಳಿ ತಿಳ್ಕೊಂಡ್ರಿ ಹೆಂಗೆ ನೋಡ್ತಾನೆ ನನ್ನ ಅಂತ. ಅಲ್ಲಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ. ತಂದೆ ತಾಯಿಗಳು ನೋಡಬೇಕಾದ್ರೂ ಯುವಕರು ಅವರು ಕಷ್ಟ ಬಿದ್ದು ಓದಿಸಿ ಇನ್ನೊಂದು ಮಾಡಿ ಎಲ್ಲ ಮಾಡಿದರೆ ರಿಟೈರ್ಡ್ ಆದ ತಕ್ಷಣ ತಂದು ಆಶ್ರಮಕ್ಕೆ ಹಾಕ್ತಾರೆ. ಅದೆಲ್ಲ ಮಿಸ್ಟೇಕು, ಮಾಡಬಾರ್ದು. ಅದರಿಂದ ಒಳ್ಳೆಯದಾಗಲ್ಲ ರೀ. ತಂದೆ ತಾಯಿಗಳನ್ನ ಮಸ್ಟು ಪ್ರಿಫರೆನ್ಸ್ ಕೊಡಬೇಕು. ತಂದೆ ತಾಯಿಗಳನ್ನ ನೋಡಬೇಕು ಮಕ್ಕಳು. ಇಷ್ಟು ಹೇಳಿ ನಾನು ಇವತ್ತಿನ ದಿವಸ ಒಳ್ಳೆಯ ವಿಜೃಂಭಣೆಯಿಂದ ನಮ್ಮ ಶ್ರೇಯಸ್ ಕಾರ್ಯಕರ್ತರು ಪ್ಲಸ್ ನಮಗೆ ಅಭಿಮಾನಿಗಳು ಇವರೆಲ್ಲ ಸೇರಿ ಮಾಡ್ತಾಯಿದ್ದಾರೆ. ನನಗೂ ಖುಷಿಯಾಗಿದೆ. ನಿಮಗೆ ಅಲ್ಲಿ 2 ಮಾತನ್ನು ಹೇಳೋದಕ್ಕೆ ಇಷ್ಟಪಟ್ಟು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.